ಟಿ ಸುರೇಶ್ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಅವರು. ಚಿತ್ರಕಲಾ ಪರಿಷತ್ತಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ನಾನು ಮೈಸೂರು ಚಿತ್ರಕಲೆನ 35 ವರ್ಷದಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ 35 ವರ್ಷದ ಅನುಭವನ ನಾನು ನನ್ನ ಒಂದು ಓನ್ ಸ್ಟೈಲಲ್ಲಿ ನಾನು ಪರಿಚಯ ಮಾಡಬೇಕು ಅಂಥೇಳಿ ನಾನು ಇವಾಗ ಪೇಂಟಿಂಗ್ ಮಾಡಿ ಎಕ್ಸಿಬಿಷನ್ ಜನವರಿ 28ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕುವರೆಗೂ ಗ್ಯಾಲರಿಯಲ್ಲಿ ಓಪನ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಇವರು ಕಮಲಾಕ್ಷಿ ಅಂತೇಳಿ ಇತಿಹಾಸ ಪ್ರಸಿದ್ಧ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್. ಇವರು ನಮ್ಮ ಚಿತ್ರಕಲಾ ಪರಿಷತ್ತಿನವರು ಅನ್ನೋದು ಒಂದು ಹೆಮ್ಮೆ. ಸೊ ಅವರ ಭಾವಚಿತ್ರನ ಸೆಪಿಯಾ ಟಿಂಟಲ್ಲಿ ನಾನು ರಚನೆ ಮಾಡಿದ್ದೀನಿ. ಇದು ಸೊ ಇದೊಂದು ಬಾಲಕೃಷ್ಣನ ಮುಖ. ಇದು ಚಿಕ್ಕದಾಗಿರಬೇಕು ಅಂತ ಹೇಳ್ಬಿಟ್ಟು ಇದೊಂದನ್ನು ತುಂಬ ಡಿಟೇಲ್ ಆಗಿ ಡೆಲಿಕೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ಸೊ ಇದೆಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಪಾರ್ವತಿ ವಿತ್ ಗಣೇಶ ಟೈಟಲ್ ಸಬ್ಜೆಕ್ಟ್ ಇದು. ಸೊ ಇದನ್ನೊಂದು ವಿಭಿನ್ನವಾಗಿ ರಚನೆ ಮಾಡಿದ್ದೀನಿ ಇದನ್ನು. ಸೊ ಇದು ಹಾಗೆ ಮೊಘಲ್ ಆರ್ಕಿಟೆಕ್ಚರ್ದು ಪೇಂಟಿಂಗ್ನ ನಾನು ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಇದು ಗಜಲಕ್ಷ್ಮಿ. ಇದು ಗಜಲಕ್ಷ್ಮಿನ ಒಂದು ವಿಶೇಷವಾಗಿ ಇದರಲ್ಲಿ ಪಂಚಿಂಗ್ ಎಲ್ಲ ಮಾಡಿ ಈ ಬ್ಯಾಕ್ಗ್ರೌಂಡ್ ಡಿಸೈನಲ್ಲೆಲ್ಲ ಫ್ಲೋರಲ್ ಡಿಸೈನ್ನ ಅಡಾಪ್ಟ್ ಮಾಡಿಕೊಂಡು ಚಿನ್ನದ ಲೇಪನ ಕಮ್ಮಿ ಮಾಡಿ ಮಿನಿಮೈಸ್ ಮಾಡಿ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಇದು ವಿಶೇಷವಾಗಿ. ಸೊ ಇದು ಸೇಮ್ ಅದೇ ಥರನೇ ಗಣೇಶ, ಪಾರ್ವತಿ ವಿತ್ ಗಣೇಶ. ಇದು ಸಿದ್ಧಾರ್ಥ ಹೆಗಡೆ ನಮ್ಮ ಚಿಕ್ಕಮಗಳೂರಿನ ಯುವ ಉದ್ಯಮಿ ಕಾಫಿ ಡೇ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿ ತುಂಬ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಇತಿಹಾಸ ಪ್ರಸಿದ್ಧ. ಅದು ಎಲ್ರಿಗೂ ಜಾಗೀರಾದ ವಿಚಾರ. ಸೊ ಇದು ಹಾಗೆ ನಮ್ಮ ಅಧ್ಯಕ್ಷರು BL ಶಂಕರ್ ಅಂತ ಹೇಳ್ಬಿಟ್ಟು. ಸೊ ಇವರು ಈ ವರ್ಕ್ನ ವಿಶೇಷತೆ ಏನಂತ ಹೇಳಿದ್ರೆ, ಮಣ್ಣನ್ನು ತಗೊಂಡು ಫ್ರೆಶ್ ಮಣ್ಣನ್ನು ತಗೊಂಡು ಅದನ್ನು ಫಿಲ್ಟರ್ ಮಾಡಿ ಪ್ರೋಸೆಸ್ ಮಾಡಿ ಅದನ್ನು ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿರೋ ವರ್ಕ್. ಇದು ವಿಶೇಷವಾದ ಒಂದು ರಚನೆ ಇದು. ಸೊ ಇದು ಒಂದು ಆಂಜನೇಯ. ಇದು ಒಂದು ವಿಶೇಷವಾದ ಕುಸರಿ ಕೆಲಸ ಇದರಲ್ಲಿದೆ. ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು. ಸೊ ಅದೇ ಥರ ಇದೊಂದು ಸೂರ್ಯ. ಆಮೇಲೆ ಬಸವಣ್ಣವ್ರನ್ನ ಇಲ್ಲಿವರೆಗೂ ನೋಡಿರೋ ಪಿಕ್ಚರ್ಗಿಂತ ಇದು ವಿಭಿನ್ನವಾಗಿದೆ ಇದು. ಸೊ ಆ ರೀತಿಯಲ್ಲಿ ಇದನ್ನು ರಚನೆ ಮಾಡಿದ್ದೀನಿ ಇದು. ಸೊ ಅಗೇನ್ ಇದು ಗಣೇಶ, ಪಾರ್ವತಿ ವಿತ್ ಗಣೇಶ. ಸೊ ಇದನ್ನು ಒಂದು ತುಂಬ ಮೈನ್ಯೂಟ್ ಆಗಿ ಡಿಟೇಲ್ ವರ್ಕ್ ಮಾಡಿ ಇದನ್ನು ಇಂಪ್ಲೀಟ್ ಮಾಡಿದ್ದೀನಿ. ಇದು ಹಾಗೇನೆ ಪಾರ್ವತಿ ವಿತ್ ಗಣೇಶ ದೇವರು ಮೇಲಿಂದ ಆಶೀರ್ವಾದ ಮಾಡ್ತಾ ಇರೋ ಥರ ತೋರಿಸಿದ್ದೀನಿ ಇದನ್ನ. ಇದು ಸ್ವಾಮಿ ಅಯ್ಯಪ್ಪ ಅವ್ರದ್ದು. ಹಾಗೆ ಇದೊಂದು ಯಶೋಧ ಕೃಷ್ಣ. ಸೊ ಇದು ಅಷ್ಟೇ ಯಶೋಧ ಕೃಷ್ಣ ಒಂದು ವಿಶೇಷವಾದ ರಚನೆ ಇದು. ಹಾಗೆ ಇದೊಂದು ಮಹಾವೀರ್ ಚಿತ್ರ. ಸೊ ಇದು ರಾಮ ಆಂಜನೇಯ ಅವರ ಸ್ನೇಹದೊಂದು ಸಂಕೇತ ಅಂದ್ಕೊಂಡು ಈ ಸಬ್ಜೆಕ್ಟು ಮಾಡಿದ್ದೀನಿ. ಇದರಲ್ಲಿ ತುಂಬ ಅತಿ ಸೂಕ್ಷ್ಮವಾದ ಕೆಲಸ ಇದೆ. ಸೊ ಇದನ್ನು ನೀವು ಬಂದು ನೋಡಬೇಕು, ನೋಡಿ ಆನಂದಿಸ್ಬಿಟ್ಟು ಇದನ್ನು ಮಾಡಬೇಕು, ಸಂತೋಷ ಪಡಬೇಕು ಅಂತೇಳಿ. ಸೊ ಇದು ಹಾಗೆ ಕೃಷ್ಣ, ಬೆಣ್ಣೆ ಕೃಷ್ಣ. ಇದನ್ನು ರೈಸ್ ಪೇಪರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋ ವರ್ಕ್ ಇದು. ಇದು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬಂದು ನೋಡಬೇಕು ಇದನ್ನು ದಯವಿಟ್ಟು ಅಂತಂದು. ಇದು ಮೈಸೂರು ಶೈಲಿ ಚಿತ್ರಕಲೆ. ಇದು ಲಕ್ಷ್ಮಿ, ಗಣೇಶ, ಸರಸ್ವತಿ. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಕಲರ್ನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ಸು ಫ್ಲಾಟಾಗಿ ಆಗ್ತಾಯಿದ್ರು. ಇದನ್ನು ನಾನು ಟೆಕ್ಸ್ಚರ್ ಕ್ರಿಯೇಟ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಮಾಡಿಕೊಂಡು. ಸೊ ಈಗ ಇದು ಕನಕದಾಸರದು. ಇದರಲ್ಲೂ ಅಷ್ಟೇ ಬ್ಯಾಕ್ಗ್ರೌಂಡ್ ಟೆಕ್ಸ್ಚರ್ನ ಮಾರ್ಬಲ್ ಗ್ರೈನ್ಸ್ ಕ್ರಿಯೇಟ್ ಮಾಡೋ ಥರ ಟೆಕ್ಸ್ಚರ್ ಮಾಡಿಕೊಂಡು ಅದನ್ನು ಫಿನಿಶ್ ಮಾಡಿದ್ದೀನಿ. ಇದು ನಮ್ಮ ಕನ್ನಡಾಂಬೆನ ಅತಿ ಸೂಕ್ಷ್ಮವಾದ ರೇಖೆಗಳಿಂದ ಇದನ್ನು ವರ್ಕ್ ಮಾಡಿದ್ದೀನಿ. ಇದು ಸ್ಟಾರ್ ಶೇಪಲ್ಲಿ ಯೂಸ್ ಮಾಡಿಕೊಂಡು. ಸೊ ಇದು ಹಾಗೆ ಅನ್ನಪೂರ್ಣೇಶ್ವರಿ. ಇದನ್ನು ಒಂದು ಮೌಂಟ್ ಕಟಿಂಗ್ನ ಒಂದು ವಿಭಿನ್ನವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟು ಇದನ್ನು ಮಾಡಿದ್ದೀನಿ. ಇದು ರಾಮ, ಇದು ಗಣೇಶ ವಿತ್ ಅಷ್ಟಸಿದ್ಧಿ, ಇದು ಯಶೋಧ ಕೃಷ್ಣ. ಸೊ ಇದು ಕೋದಂಡ ರಾಮ. ಸೊ ಹೀಗೆ ಇದು ಬಂದು ಇದು ಶಿವತಾಂಡವ ಸಬ್ಜೆಕ್ಟ್ ಇದು. ಸೊ ಇದನ್ನು ನಕ್ಷತ್ರಾಕಾರದಲ್ಲಿ ಯೂಸ್ ಮಾಡಿಕೊಂಡು ಇದನ್ನು ತೋರಿಸ್ತಾ ಇದ್ದೀನಿ. ಅಗೇನ್ ಇದು ಗರುಡ ವಾಹನ. ಇದು ರಾಮ, ಇದು ಆಂಜನೇಯ. ಸೊ ಇದು ಒಂದು ವಿಶೇಷವಾಗಿ ಮಲೈ ಮಹದೇಶ್ವರ ಸ್ವಾಮಿ. ಅದನ್ನು ತುಂಬ ಡೀಟೇಲಿಂಗ್ ಆಗಿ ಮೈನ್ಯೂಟ್ ವರ್ಕ್ ಮಾಡಿದ್ದೀನಿ ಇದನ್ನು. ಸೊ ಇದು ಹಾಗೆ ಒಂದು ಬೆಣ್ಣೆ ಕೃಷ್ಣ. ಇದು ಮೈಸೂರು ಶೈಲಿ ಲೈನ್ ಡ್ರಾಯಿಂಗ್ನ ತುಂಬ ಮೈನ್ಯೂಟ್ ಆಗಿ ತುಂಬ ಡೆಲಿಕೇಟ್ ಆಗಿ ಮಾಡಿಕೊಂಡು ಡಾಟ್ಸಲ್ಲಿ ಎಫೆಕ್ಟ್ ತರೋ ಥರ ಗಣೇಶ, ಸರಸ್ವತಿ ಇದನ್ನು ಮಾಡಿಕೊಂಡು ಇಲ್ಲಿ ಸುಬ್ರಹ್ಮಣ್ಯ ಅವ್ರದನ್ನ ಒಂದು ಬ್ಯಾಕ್ಗ್ರೌಂಡ್ ಟೆಕ್ಸ್ಚರ್ನ ತುಂಬ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿ ಮಾರ್ಬಲ್ ಗ್ರೈನ್ಸ್ ಬರೋ ಥರ ಕ್ರಿಯೇಟ್ ಮಾಡಿ ವಾಟರ್ ಕಲರಲ್ಲಿ. ಸೊ ಇದು ಅಷ್ಟೇ. ಇದು ಪಾರ್ವತಿ ಗಣೇಶ. ಸೊ
ಸೊ ಇದಕ್ಕೊಂದು ಈ ಬಾರ್ಡರಲ್ಲಿ ಡಿಸೈನ್ನ ವಿಶೇಷವಾಗಿ ರಿಲೀಫ್ ವರ್ಕ್ ಥರ ಮಾಡಿದ್ದೀನಿ ಅದನ್ನು. ಇದು ಈ ರಾಮ ವಿಶೇಷತೆ ಏನಂದರೆ ಎಲ್ಲದನ್ನು ಚುಕ್ಕಿ ಇಟ್ಬಿಟ್ಟೇ ಜ್ಯುವೆಲ್ರಿ ಎಲ್ಲದನ್ನು ಕ್ರಿಯೇಟ್ ಮಾಡಿದ್ದೀನಿ ಇದನ್ನು. ಫ್ಲೋರಲ್ ಡಿಸೈನ್ ಎಲ್ಲೂ ಅಪ್ಲೈ ಮಾಡಿಲ್ಲ ಇದರಲ್ಲಿ. ಸೊ ಈ ವರ್ಕಿನ ವಿಶೇಷತೆ ಅದು. ಸೊ ಇದು ಒಂದು ಕಳಶ ಲಕ್ಷ್ಮಿ. ಈಗೆಲ್ಲ ಅದೊಂದು ಕಳಶ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡೋದೊಂದು ಇದಾಗಿರೋದ್ರಿಂದ ಸೊ ಅದನ್ನು ಒಂದು ಸಬ್ಜೆಕ್ಟಾಗಿ ತೊಗೊಂಡು ಮಾಡಿದ್ದೀನಿ. ಸೊ ಇದೊಂದು ಯಶೋಧ ಕೃಷ್ಣ ಸಬ್ಜೆಕ್ಟು. ಈ ಓವೆಲ್ ಕಟ್ ಮಾಡಿ ಮೌಂಟ್ ಕಟ್ ಮಾಡಿರೋದು ಒಂದು ವಿಶೇಷ ಇದರಲ್ಲಿ. ಇಷ್ಟು ನೀಟಾಗಿ ಈ ಫಿನಿಶಿಂಗ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅದನ್ನು ಡಿಪಿಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಇವರು ನಂಜುಂಡರಾವ್ ಅಂತೇಳಿ ನಮ್ಮ ಗುರುಗಳು. ಸೊ ಅವರ ಭಾವಚಿತ್ರನ ಒಂದು ವಿಶೇಷವಾಗಿ ಬ್ರಷಲ್ಲಿ ಚುಕ್ಕಿ ಇಟ್ಬಿಟ್ಟು ಅದನ್ನು ಸ್ಟಿಪ್ಲಿಂಗ್ ವರ್ಕ್ ಅಂತ ಹೇಳ್ತೀವಿ, ಬ್ರಷಲ್ಲಿ ವರ್ಕ್ ಮಾಡಿ ಇದನ್ನು ರಚನೆ ಮಾಡಿದ್ದೀನಿ ನಾನು. ಇದು ಒಂದು ಪೋರ್ಟ್ರೇಟ್ ಸೀರೀಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಇದು. ಸೊ ಇದು ಹಾಗೆ ಯದುವೀರ್ ಮಹಾರಾಜರದ್ದು ಪೋರ್ಟ್ರೇಟ್ ಇದು ಭಾವಚಿತ್ರ. ಸೊ ಇದು ಹಾಗೇನೆ ವೀರೇಂದ್ರ ಹೆಗಡೆ ಅವರ ಪೇರೆಂಟ್ಸ್ ಇವರು 3 ಜನ. ಸೊ ಅವ್ರದ್ದು ವರ್ಕ್ ಇದು. ಇದು ಸಿದ್ಧಾರ್ಥ ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಾಫಿ ಡೇನ ಇದು ಮಾಡಿಬಿಟ್ಟು ಕಟ್ಟಾಯಿತು. ಸೊ ಇಲ್ಲಿ ಇರೋ 45 ಕಲಾಕೃತಿಗಳು ತುಂಬ ಅತಿ ಸೂಕ್ಷ್ಮವಾದ ರೇಖೆಗಳಿಂದ ದೇವತಾ ರೇಖೋತ್ಸವ ಅಂತ ಹೇಳ್ಬಿಟ್ಟು ಒಂದು ಶೀರ್ಷಿಕೆ ಅಡಿ ಪ್ರದರ್ಶನ ಆಗ್ತಾ ಇದೆ. ಸೊ ಇದನ್ನು ನೀವು ಎಲ್ಲರೂ ಸೂಕ್ಷ್ಮವಾದ ಕೆಲಸ ಆಗಿರೋದ್ರಿಂದ ನೀವಾಗಿ ಖುದ್ದಾಗಿ ಬಂದು ಇದನ್ನು ನೋಡಿ ಆನಂದಿಸಬೇಕು ಅಂಥೇಳಿ ಈ ಪ್ರದರ್ಶನ ಚಿತ್ರಕಲಾ ಪರಿಷತ್ತಿನ 1 ಮತ್ತು 2ನೇ ಗ್ಯಾಲರಿಯಲ್ಲಿ ಫೆಬ್ರವರಿ 2ನೇ ತಾರೀಕುವರೆಗೂ ನಡೀತಾ ಇರುತ್ತೆ. ಸೊ ತಾವುಗಳು ದಯವಿಟ್ಟು ಇದನ್ನು ಬಂದು ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೀವಿ.